2 ದಿನಗಳ ಪ್ರವಾಸದಲ್ಲಿ ಜಪಾನ್ನ ಟೋಕಿಯೋಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಮೊದಲ ದಿನವೇ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ನಿರಾಣಿ ಸಮೂಹ ಸಂಸ್ಥೆಯ ವಿಜಯ್ ನಿರಾಣಿ ಕೂಡ ಭಾಗವಹಿಸಿದ್ರು. ಇದರಲ್ಲಿ ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ನೇತೃತ್ವದಲ್ಲಿ ಟ್ರೂವಾಲ್ಟ್ ಬಯೋ ಎನರ್ಜಿ ಎಂಡಿ ವಿಜಯ್ ನಿರಾಣಿ ಮತ್ತು ಸುಮಿತೋ ಕಾರ್ಪ್ಗಳ ನಡುವೆ ಭಾರತದಲ್ಲಿ ವಿಮಾನ ಇಂಧನ ಘಟಕ ಸ್ಥಾಪಿಸಲು ಜಂಟಿ ಒಪ್ಪಂದವಾಯಿತು. ಈ ಸಂಯುಕ್ತ ಒಡಂಬಡಿಕೆಯಲ್ಲಿ ಬಯೋಗ್ಯಾಸ್ ಹಾಗೂ ಸಸ್ಟೇನಬಲ್ ಏವಿಯೇಷನ್ ಫ್ಯೂಯಲ್ ಘಟಕಗಳನ್ನು ಸ್ಥಾಪಿಸುವ ಮೂಲಕ ಶುದ್ಧ ಇಂಧನ, ಸುಸ್ಥಿರತೆ ಹಾಗೂ ಹಸಿರು ಭವಿಷ್ಯದತ್ತ ಎರಡೂ ರಾಷ್ಟ್ರಗಳ ಬದ್ಧತೆಯನ್ನ ಬಲಪಡಿಸುವ ಉದ್ದೇಶ ಹೊಂದಿದೆ. ಸೆಮಿಕಂಡಕ್ಟರ್, ದೂರಸಂಪರ್ಕ, ಔಷಧ, ಖನಿಜಗಳು, ತಂತ್ರಜ್ಞಾನ ಕ್ಷೇತ್ರ ಸೇರಿ ಉಭಯ ದೇಶಗಳ ನಡುವೆ 13 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿ ಸಂತಸಪಟ್ಟರು.